ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯದಲ್ಲಿ ಆಷಾಢ ಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಆಷಾಢ ಮಾಸದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಈ ಆಷಾಢ ಮಾಸದಲ್ಲಿ ಪ್ರಮುಖವಾಗಿ ಮಾಡಬಹುದಾದಂಥ ಹಬ್ಬಗಳು ಯಾವುದು, ಈ ಮಾಸದಲ್ಲಿ ಮದುವೆಯಾಗಿರುವ ಹೆಣ್ಮಕ್ಳು ತವರು ಮನೆಗೆ ಯಾಕೆ ಹೋಗ್ತಾರೆ, ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಷಾಢ ಅಂದ್ರೇ ಹಬ್ಬ. ಅಂದರೆ ಇನ್ನೇನು ಆಷಾಢ ಬಂತು ಅಂದರೆ ಹಬ್ಬಗಳ ಸಾಲು ಸ್ಟಾರ್ಟ್ ಆಗುತ್ತೆ. ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ಎಲ್ಲರೂ ಹೇಳೋದು ಆಷಾಢ ಮಾಸನ ಅಶುಭ ಮಾಸ ಅಂತ. ಅಂದರೆ ಈ ಮಾಸದಲ್ಲಿ ಯಾವುದೇ ಶುಭ ಸಮಾರಂಭಗಳು, ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ಇಲ್ಲ. ಈ ಮಾಸ ತುಂಬಾ ಶುಭಕರವಾದಂತಹ ಮಾಸ. ಲಕ್ಷ್ಮಿಗೂ ವಿಷ್ಣುವಿಗೂ ತುಂಬಾ ಪ್ರಿಯಕರವಾದ ಮಾಸ ಅಂದರೆ ಈ ಆಷಾಢ ಮಾಸ ಅಂತ ಹೇಳಬಹುದು. ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ, ಯಾಕೆ ಅಶುಭ ಅಂತಾರೆ ಅಂತ ಎಲ್ಲ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಮೊದಲನೇದಾಗಿ ನಾವು ಆಷಾಢ ಮಾಸದಲ್ಲಿ ಮಾಡುವಂತಹ ಪ್ರಮುಖ ಹಬ್ಬಗಳು ಯಾವುವಪ್ಪ ಅಂದರೆ, ಮೊದಲನೇದಾಗಿ ಆಷಾಢ ಅಮಾವಾಸ್ಯೆ. ಇದನ್ನು ಮಣ್ಣೆತ್ತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಹಾಗೆ ಆಟಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ತುಂಬ ವಿಶೇಷವಾದಂತಹ, ತುಂಬ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಈ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ, ಹಾಗೆ ತುಂಬಾ ಶುಭಕರವಾದದ್ದು ಅಂತಲೇ ಹೇಳ್ಬೋದು. ಇನ್ನು ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ಗುಪ್ತ ನವರಾತ್ರಿ ಶುರುವಾಗುತ್ತೆ. ನಾವು ಸಾಮಾನ್ಯವಾಗಿ ಶರಣ್ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಈ ಗುಪ್ತ ನವರಾತ್ರಿಗೆ ವಾರಾಹಿ ನವರಾತ್ರಿ ಅಂತ ಕೂಡ ಕರೀತಾರೆ. ಈ ನವರಾತ್ರಿ ಪೂಜೆ ಮಾಡಬೇಕು ಅಂತ ಇರೋರು ಈ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ಪೂಜೆಯನ್ನು, ಅಂದರೆ ವಾರಾಹಿ ಅಮ್ಮನವರ ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು. ಇನ್ನು ಪೂರಿಯಲ್ಲಿ ಮೂರನೆಯದಾಗಿ ಜಗನ್ನಾಥನ ರಥೋತ್ಸವನು ನಡೆಯುತ್ತೆ. ಈ ಹಬ್ಬ ಕೂಡ ಒಂದು ಮಹತ್ವವಾದ ಹಬ್ಬ ಅಂತ ಕೂಡ ಹೇಳ್ಬೋದು. ನೀವು ಮನೆಯಲ್ಲೇ ಪೂರಿ ಜಗನ್ನಾಥನ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಈ ಮಾಸದಲ್ಲಿ ಕುಮಾರ ಷಷ್ಠಿ ಬರುತ್ತೆ, ಅದನ್ನು ಕೂಡ ನೀವು ಆಚರಣೆ ಮಾಡಬಹುದು. ಇನ್ನೂ ತುಂಬ ವಿಶೇಷ ಅಂದರೆ ದೇವಶಯನಿ ಏಕಾದಶಿ ಬರುತ್ತೆ. ಪ್ರಥಮ ಏಕಾದಶಿ ಅಂತ ಕೂಡ ಕರೀತಾರೆ ಇದನ್ನು. ಈ ಏಕಾದಶಿ ದಿವಸ ವಿಷ್ಣುವು ಏಕನಿದ್ರೆಗೆ ಜಾರ್ತಾನೆ. ಆದ್ದರಿಂದ ಈ ಏಕಾದಶಿ ಬಹಳನೇ ಶ್ರೇಷ್ಠವಾದಂತಹ ಏಕಾದಶಿ. ಇನ್ನು ಚಾತುರ್ಮಾಸ ಕೂಡ ಈ ಆಷಾಢ ಮಾಸದಲ್ಲೇ ಪ್ರಾರಂಭ ಆಗುವಂಥದ್ದು. ಈ ಏಕಾದಶಿ ದಿವಸ ಉಪವಾಸವಿದ್ದು ವ್ರತವನ್ನು ಮಾಡಿದ್ರೆ ತುಂಬಾ ಶುಭವಾಗುತ್ತೆ. ಹಾಗೆ ಏಕಾದಶಿ ಮುಗಿದ ತಕ್ಷಣ ನಮಗೆ ಗುರುಪೂರ್ಣಿಮೆ ಬರುತ್ತೆ. ಹಾಗೆ ಗುರುಪೂರ್ಣಿಮೆ ಮುಗಿದ ನಂತರ ಆಷಾಢ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಅದಾದ್ಮೇಲೆ ಆಷಾಢ ಮುಗಿದ ಮಾರನೇ ದಿವಸ ಭೀಮನ ಅಮಾವಾಸ್ಯೆ ಬರುತ್ತೆ. ಆ ಹಬ್ಬವನ್ನು ಕೂಡ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಣೆ ಮಾಡ್ತೀವಿ. ಗಂಡನ ಆಯುಷು, ಅಭಿವೃದ್ಧಿ, ಕ್ಷೇಮಕ್ಕೋಸ್ಕರ ನಾವು ಈ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ. ಇಷ್ಟೋ ಹಬ್ಬಗಳು ಆಷಾಢ ಮಾಸದಲ್ಲಿ ಬರುವಂತಹ ಪ್ರಮುಖ ಹಬ್ಬಗಳಾಗಿವೆ. ಫ್ರೆಂಡ್ಸ್, ಇದಿಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಕೂಡ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಇದಲ್ಲದೆ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು, ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು, ವಾರಾಹಿ ಅಮ್ಮನವರ ಪೂಜೆಯನ್ನು ಮಾಡ್ಬೋದು. ಇನ್ನೂ ಸಾಕಷ್ಟು ವ್ರತಗಳನ್ನು ಈ ಮಾಸದಲ್ಲಿ ಮಾಡ್ಬೋದು. ಈ ಮಾಸದಲ್ಲಿ ಇಂತಹ ವ್ರತಗಳನ್ನು ಮಾಡುವುದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಈ ಆಷಾಢ ಮಾಸದಲ್ಲಿ ಏನೆಲ್ಲ ಮಾಡಬಹುದು ಅಂತ ಅಂದರೆ, ವಿಷ್ಣುವಿಗೂ ಲಕ್ಷ್ಮಿಗೂ ಪ್ರಿಯವಾದ ಮಾಸ ಆಗಿರೋದ್ರಿಂದ ವಿಷ್ಣು ದೇವರಿಗೆ ಮತ್ತು ತುಳಸಿಗೆ ತಪ್ಪದೆ ಪೂಜೆಯನ್ನು ಮಾಡಬೇಕು. ಹಾಗೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೇಕು. ಶ್ರೀ ಸೂಕ್ತ ಮತ್ತು ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠನೆ ಮಾಡಬೇಕು. ದಾನ ಧರ್ಮ ಮಾಡಬೇಕು. ಅದರಲ್ಲಿ ಅನ್ನದಾನ ಮಾಡೋದು, ವಸ್ತ್ರದಾನ ಮಾಡೋದು, ಗೋಪೂಜೆ ಮಾಡೋದು, ಈ ಥರ ದಾನ ಧರ್ಮಗಳಿಗೆ, ವ್ರತಗಳಿಗೆ ತುಂಬಾ ಶ್ರೇಷ್ಠವಾದ ಮಾಸ ಅಂದರೆ ಈ ಆಷಾಢ ಮಾಸ. ಇನ್ನು ಈ ವ್ರತಗಳನ್ನೆಲ್ಲ ಮಾಡೋರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ನಾನ್ ವೆಜ್ಜನ್ನು ತಿನ್ನಲೇಬಾರ್ದು. ಇನ್ನು ಈ ಮಾಸದಲ್ಲಿ ದೇವಾಲಯಗಳಲ್ಲಿ ಅಮ್ಮನವರಿಗೆ ಪ್ರತಿ ವಾರವೂ ವಿಶೇಷವಾದ ಅಲಂಕಾರಗಳನ್ನು ಮಾಡಿ ವಿಶೇಷವಾದ ಪೂಜೆ, ವ್ರತ ಮತ್ತು ಯಜ್ಞಯಾನಾದಿಗಳನ್ನು ಮಾಡ್ತಾರೆ. ಹಾಗಾಗಿ ಅಮ್ಮನವರ ದೇವಾಲಯಗಳಿಗೆ ಹೋಗಿ ನೀವು ವಿಶೇಷವಾದ ದೀಪಾರಾಧನೆಗಳನ್ನು ಕೂಡ ಮಾಡ್ಬೋದು. ನಿಂಬೆಹಣ್ಣಿನ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ, ತಂಬಿಟ್ಟಿನ ದೀಪಾರಾಧನೆ, ಬೂದ್ಕುಂಬಳಕಾಯಿ ದೀಪಾರಾಧನೆ, ಈ ಥರ ನಾನಾ ಥರದ ದೀಪ ಆರಾಧನೆಗಳನ್ನು ಮಾಡ್ಬೋದು. ಶಕ್ತಿ ದೇವತೆಗಳಿಗೆ ವಿಶೇಷವಾದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವ ಈ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಮಡ್ಲಕ್ಕಿಗಳನ್ನು ತುಂಬೋದು ತುಂಬಾ ವಿಶೇಷವಾಗಿರುತ್ತೆ. ಇನ್ನು ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಕೂಡ ಬರುತ್ತೆ. ಇನ್ನು ಈ ಮಾಸದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳೋದಾದರೆ, ಯಾವುದೇ ಥರದ ಶುಭ ಕಾರ್ಯಗಳನ್ನು ಮಾಡೋಂಗಿಲ್ಲ.
ಯಾಕೆ ಅಂತಂದರೆ ಫ್ರೆಂಡ್ಸ್ ತುಂಬಾ ಸಿಂಪಲ್ ರೀಸನ್ ಆಗಿರುತ್ತೆ. ತುಂಬ ಗಾಳಿ ಇರುತ್ತೆ, ತುಂಬ ಮಳೆ ಇರುತ್ತೆ. ಆ ಕಾರಣದಿಂದ ಅಷ್ಟೇ ಆಷಾಢ ಮಾಸದಲ್ಲಿ ಯಾವುದೇ ಥರದ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ಬಿಟ್ಟರೆ ಬೇರೆ ಏನೋ ದೋಷ ಅದು ಇದು ಅಂತ ಯಾವುದೇ ಇಲ್ಲ. ಹೆಚ್ಚಿನ ಗಾಳಿ ಮಳೆ ಇರೋದ್ರಿಂದ ಶುಭ ಸಮಾರಂಭಗಳು ಮಾಡೋದಕ್ಕೆ ಸೂಕ್ತವಾಗಿರಲ್ಲ ಈ ಕಾಲ ಅನ್ನೋದ್ರಿಂದ ಅಷ್ಟೇ ವಿನಃ ಬೇರೆ ಏನು ಬಲವಾದ ಕಾರಣ ಏನೂ ಇಲ್ಲ. ಎಲ್ಲದಕ್ಕೂ ಒಂದೊಂದು ಕಾಲ ಅನ್ನೋ ಥರ ಈ ಮಾಸದಲ್ಲಿ ದೇವರ ಪೂಜೆ ಧ್ಯಾನಗಳಿಗೆ ಹೆಚ್ಚಾಗಿ ಗಮನವನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ಯಾವುದೇ ಶುಭ ಸಮಾರಂಭಗಳನ್ನು ಮಾಡೋದಕ್ಕೆ ಸೂಕ್ತವಲ್ಲ ಅಂತ ಹೇಳ್ತಾರೆ ಅಷ್ಟೇ ವಿನಃ ಬೇರೆ ಯಾವುದೇ ರೀಸನ್ ಇಲ್ಲ. ಇನ್ನು ಪೂಜೆ ವ್ರತ ಮಾಡೋ ಸಂದರ್ಭದಲ್ಲಿ ದಯವಿಟ್ಟು ಕೋಪ ಜಗಳ ಈ ಥರದ್ದೇನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನೀವು ಪೂಜೆ ಮಾಡೋ ಫಲ ನಿಮಗೆ ಸಿಗಲ್ಲ. ಆದಷ್ಟು ಮೌನವಾಗಿ ಇರುವುದಕ್ಕೆ ಪ್ರಯತ್ನ ಪಡಿ. ಇನ್ನು ಈ ಮಾಸದಲ್ಲಿ ಯಾರಾದರೂ ಕುಂಕುಮ ಕರೆದ್ರೆ, ಏನಾದರೂ ಪೂಜೆ ವ್ರತಗಳನ್ನು ಮಾಡಿದ್ರೆ, ಅರ್ಶಿನ ಕುಂಕುಮ ಕರೆದ್ರೆ ದಯವಿಟ್ಟು ಅದನ್ನು ನಿರ್ಲಕ್ಷಿಸೋದಕ್ಕೆ ಹೋಗಬೇಡಿ. ಯಾರಾದರೂ ಪೂಜೆಗೆ ಕರೆದ್ರೆ, ಅರ್ಶಿನ ಕುಂಕುಮ ಕರೆದ್ರೆ ಪ್ರೀತಿಯಿಂದ ಭಕ್ತಿಯಿಂದ ನಗ್ನಗ್ತಾ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಮಾಸದಲ್ಲಿ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ವ್ರತ ಪೂಜೆಗಳನ್ನು ಮಾಡಿ ಆಯುಷು ಆರೋಗ್ಯ ಅಭಿವೃದ್ಧಿ ಮನೆಯಲ್ಲಿ ಸಮೃದ್ಧಿ ಎಲ್ಲನೂ ದೇವರ ಕೃಪೆಯಿಂದ ಸಿಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಎಲ್ಲ ದೊರೆಯುತ್ತೆ. ಫ್ರೆಂಡ್ಸ್, ಇದನ್ನೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಗೊತ್ತಾಯ್ತಾ ಅಲ್ವಾ ಫ್ರೆಂಡ್ಸ್, ಆಷಾಢ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಮಾಡಬಾರ್ದು, ಹಾಗೆ ಆಷಾಢ ಮಾಸದಲ್ಲಿ ಮಾಡಬಹುದಾದಂತಹ ಹಬ್ಬಗಳು ಯಾವುವು ಅಂತ ಎಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.